ನನ್ನ ಮಾತನ್ನ ಒಮ್ಮೆ ಕೇಳಿ. ಇದು ಪ್ರಪಂಚದ ಅತಿ ದೊಡ್ಡ ಸತ್ಯ. ಇಲ್ಲಿ ಯಾರೋ ಗುಂಪಿನ ಮಧ್ಯೆ ಇದ್ದ ಮಾತ್ರಕ್ಕೆ ಅವರು ತುಂಬಾ ಪ್ರಿಯರು, ಅವರಿಗೆ ತುಂಬಾ ಸ್ನೇಹಿತರಿದ್ದಾರೆ, ಅವರನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತೆಲ್ಲ ಖಂಡಿತವಾಗ್ಲೂ ಅನ್ಕೋಬೇಡಿ. ಕೆಲವು ಅನಿವಾರ್ಯತೆಗಳಿಂದ ಜನರು ಅವರ ಸುತ್ತಮುತ್ತ ಇರಬಹುದು. ಆದರೆ ಮನದ ಒಳಗಡೆಯಿಂದ, ಅಂತರಾತ್ಮದ ಒಳಗಡೆಯಿಂದ ನೋಡಿದ್ರೆ ಇಲ್ಲಿ ಎಲ್ಲರೂ ಒಬ್ಬಂಟಿಗಳೇ. ಕೆಲವೊಮ್ಮೆ ಒಂಟಿತನ ವರಾನ ಅಥವಾ ಶಾಪನ ಅಂತ ಅನಿಸುತ್ತೆ. ಕೆಲವರು ಅದನ್ನ ವರ ಮಾಡಿಕೊಂಡ್ರೆ ಮತ್ತೆ ಕೆಲವರು ಶಾಪ ಮಾಡಿಕೊಂಡು ಬಿಡ್ತಾರೆ. ನನಗೆ ಯಾರು ಬೇಕಾಗಿಲ್ಲ, ನಾನು ಸಾಧನೆ ಮಾಡಬೇಕು. ಅವರ ಸಾಧನೆಯ ಗುರಿ ಕಡೆಗೆ ಮಾತ್ರ ಅವರ ಗಮನ ಇರುತ್ತೆ. ಅವರು ಸಾಧನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ನಾನು ಮುಂದೆ ಏನು ಮಾಡಬಹುದು, ಏನು ಮಾಡಬಾರದು